ತಿರುಗುಬಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಯಡಿಯೂರಪ್ಪ ಡೈರಿ ವರ್ಸಸ್ ಕಾಂಗ್ರೆಸ್ ಸಿಡಿ. ಎಲ್ಲಾ ಪಕ್ಷಗಳಿಂದ ಹೈಕಮಾಂಡ್ಗೆ ದುಡ್ಡು ಹೋಗುತ್ತಾ, ರಾಜಕೀಯ ಸವಾಲಿನಿಂದ ಸತ್ಯ ಹೊರಬರುತ್ತಾ, ಸಿಎಂ ಸಿಲುಕಿಸಲು ಹೋಗಿ ಸಿಕ್ಕಿಬಿದ್ರ ಬಿಎಸ್ವೈ. ಇದುವೇ ಇವತ್ತಿನ ವಿಶೇಷ ತಿರುಗುಬಾಣ. ಯಡಿಯೂರಪ್ಪ ಅವರು ಯಾವುದೋ ಒಂದು ಲೆಕ್ಕಾಚಾರದೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಟಾರ್ಗೆಟ್ ಮಾಡಿ ಒಂದು ಅಸ್ತ್ರವನ್ನ ಬಿಟ್ಟಿದ್ರು. ಈ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ನಲುಗಿ ಹೋಗ್ತಾರೆ ಅನ್ನುವಂತ ಲೆಕ್ಕಾಚಾರ ಯಡಿಯೂರಪ್ಪ ಅವರಿಗೇನೋ ಇತ್ತು. ಆದ್ರೆ ಅದಕ್ಕೊಂದು ಪ್ರತ್ಯಸ್ತ್ರ ಕಾಂಗ್ರೆಸ್ ಕಡೆಯಿಂದ ಬಂದಿದೆ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಪ್ರತ್ಯಸ್ತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಅವರಿಗೆ ಅವರು ಮಾಡಿರುವಂತಹ ಆರೋಪನೆ ಈಗ ತಿರುಗುಬಾಣ ಆಗುವಂತಹ ಲಕ್ಷಣ ಕಂಡು ಬರ್ತಾ ಇರುವಂತದ್ದು. ಇಷ್ಟಕ್ಕೂ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಈ ಸಿಡಿಯಲ್ಲಿ ಏನಿದೆ, ಯಾವ ರೀತಿಯಾಗಿ ಯಡಿಯೂರಪ್ಪ ಅವರು ಈಗಾಗಲೇ 1,000 ಕೋಟಿ ರೂಪಾಯಿಯ ಆಪಾದನೆಯನ್ನ ಗೋವಿಂದರಾಜು ಅವರ ವಿರುದ್ಧ ಮಾಡಿದ್ರು. ಆದ್ರೆ ಇದರ ನಡುವೆ ಈಗ ಯಡಿಯೂರಪ್ಪ ಅವರೇ ದುಡ್ಡನ್ನ ಕೊಟ್ಟಿದ್ದಾರೆ ತಮ್ಮ ಹೈಕಮಾಂಡ್ಗೂ ಅನ್ನುವಂತ ಅಂಶ ಕೂಡ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಸಿಡಿಯಲ್ಲಿ ಬಂದಿರತಕ್ಕಂಥದ್ದು. ಈ ಸಿಡಿಯಲ್ಲಿ ಏನಿದೆ ಅನ್ನೋದನ್ನ ಮೊದಲಿಗೆ ನೋಡೋಣ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ, ಅದು ಎರಡನೇದು, ದೇಶದ ಹಿತಾಸಕ್ತಿ ಇವತ್ತು ಡಿಮಾನಿಟೈಸೇಷನ್. ಕೇಂದ್ರ ಸಚಿವ ಸದಾನಂದ ಗೌಡರು ಭಾಷಣ ಮಾಡ್ತಾ ಇದ್ರೆ ಯಡಿಯೂರಪ್ಪ ಅವರು ಹಾಗೂ ಅನಂತಕುಮಾರ್ ಅವರ ನಡುವೆ ನಡೆದಿರುವಂತಹ ಈ ಒಂದು ಆಪ್ತ ಮಾತುಕತೆಯಲ್ಲಿ ಯಡಿಯೂರಪ್ಪ ಅವರು ಮಾಡಿರ್ತಕ್ಕಂಥ ಡೈರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೊಟ್ಟಿದ್ದೀನಿ, ನೀವು ಕೊಟ್ಟಿದ್ದೀರಿ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿದೆ. ಬಹುಶಃ ರಾಜ್ಯದ ರಾಜಕೀಯದಲ್ಲಿ ಯಾವುದೋ ಒಂದು ಭೂಕಂಪ ಆಗ್ಬಿಡಬಹುದೇನೋ ಅನ್ನುವಂಥದ್ದು ವ್ಯಕ್ತ ಆಗಿತ್ತು ಯಡಿಯೂರಪ್ಪ ಅವರ ಮೊದಲ ಆರೋಪ ಕೇಳಿ ಬಂದಾಗ. ಆದ್ರೆ ಬಹುಶಃ ದೇಶದಲ್ಲೂ ಕೂಡ ಇಂಥದ್ದೊಂದು ಭೂಕಂಪ ಆಗುತ್ತೆ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ಆ ಭೂಕಂಪದ ಅನುಭವ ದೇಶಕ್ಕೆ ಆಗಿದ್ದು ಬೇರೆಯದ್ದೇ ರೀತಿಯಲ್ಲಿ. ಎಸ್, ಸದ್ಯಕ್ಕಂತೂ ಯಾವ ರೀತಿಯಾದಂತಹ ಭೂಕಂಪ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದಂತಹ ಭೂಕಂಪ ಕೊನೆಗೆ ಇಲ್ಲಿಗೆ ಬಂದು ನಿಂತಿತ್ತು. ಈಗ ಯಡಿಯೂರಪ್ಪ ಅವರು ಕೂಡ ಇಂಥದ್ದೇ ಒಂದು ಭೂಕಂಪ ಮಾಡ್ತಾರೇನೋ ಅನ್ನೋದನ್ನ ನೋಡಿದ್ರೆ ಇಲ್ಲಿ ಯಡಿಯೂರಪ್ಪ ಅವರೇ ಇವತ್ತು ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸುವಂತಹ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಡಿಯೂರಪ್ಪ ಅವರು ಮಾತನಾಡ್ತಾ ಇಲ್ಲ, ಅನಂತಕುಮಾರ್ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಯಡಿಯೂರಪ್ಪ 1,000 ಕೋಟಿ ರೂಪಾಯಿಯ ಆರೋಪವನ್ನ ಕಾಂಗ್ರೆಸ್ ಪಕ್ಷದ ಕಡೆಗೆ ಹೊರಿಸಿದ್ರು, ಗೋವಿಂದರಾಜು ಕಡೆಗೆ ಹೊರಿಸಿದ್ರು, ಸಿದ್ದರಾಮಯ್ಯ ಅವರ ಕಡೆಗೆ ಹೊರಿಸಿದ್ರು? ಇದಕ್ಕೇನು ಆಧಾರ ಇರಲಿಲ್ವಾ? ಡೈರಿ ಹೊರಗೆ ಬರಲಿ ಅನ್ನೋದನ್ನ ಯಡಿಯೂರಪ್ಪ ಅವರು ಕೂಡ ಅನಂತಕುಮಾರ್ ಜೊತೆಗೆ ಮಾತನಾಡುವಂತದನ್ನ ಗಮನಿಸಿದ್ರೆ ಬಹುಶಃ ಡೈರಿ ಮಾಹಿತಿ ಯಡಿಯೂರಪ್ಪ ಅವರಿಗೆ ಸಿಕ್ಕಿರುವಂತದ್ದು ಎಲ್ಲಿಂದ? ಈ ರೀತಿಯಿಂದ ಅನೇಕ ಪ್ರಶ್ನೆಗಳು ಕೂಡ ಇರ್ತಕ್ಕಂಥ. ಹಾಗೆ ಕಾಂಗ್ರೆಸ್ ಏನೋ ತಾವು ಯಾರಿಗೂ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳುವಷ್ಟು ಪವಿತ್ರವಾಗಿದೆಯಾ ಕಾಂಗ್ರೆಸ್ ಪಕ್ಷವೂ ಕೂಡ? ಹಾಗಿದ್ರೆ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗತಕ್ಕಂಥದ್ದು. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ಕೆಟಿ ಶ್ರೀಕಂಠೇಗೌಡರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡರಾಗಿರುವ ವಿಎಸ್ ಉಗ್ರಪ್ಪ ಅವರು ನಮಗೆ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವ ಗೋ ಮಧುಸೂದನ್ ಅವರು ಇದ್ದಾರೆ. ಹಾಗೇನೆ ಔಟ್ಲುಕ್ ಮ್ಯಾಗಝಿನ್ ನಿವೃತ್ತ ಸಂಪಾದಕರಾಗಿರ್ತಕ್ಕಂತಹ ಪ್ರಧಾನ ಸಂಪಾದಕರಾಗಿರುವ ಕೃಷ್ಣ ಪ್ರಸಾದ್ ಅವರು ಕೂಡ ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ವೇಗಾಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಆರಂಭಿಸೋಣ. ಉಗ್ರಪ್ಪ ಅವರೇ, ಮೊದಲಿಗೆ ತಮ್ಮ ಮೂಲಕನೇ ಮಾತನಾಡಿಸ್ತೇನೆ. ಉಗ್ರಪ್ಪ ಅವರೇ, ಇವತ್ತೇನೋ ನೀವು ಬಿಜೆಪಿ ಒಂದು ಸಿಡಿಯನ್ನು ಬಿಡುಗಡೆ ಮಾಡಿದ್ರೆ, ಆದ್ರೆ ಡೈರಿಗೆ ಇದು ಉತ್ತರನಾ ಅಂತ? ಡೈರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿಯನ್ನ ಹೈಕಮಾಂಡ್ ಕೊಟ್ಟಿದ್ದಾರೆ ಅನ್ನೋದನ್ನ, ಅದಕ್ಕೆ ಇದು ಉತ್ತರ ಆಗತ್ತಾ ಅಂತ? ನೋಡಿ, ಈಗ ಡೈರಿ ಇದೆಯಾ ಇಲ್ವಾ ಅನ್ನೋಂಥದ್ದು ನಮಗಂತೂ ಗೊತ್ತಿಲ್ಲ.
ಯಾಕೆ ಅಂತ ಹೇಳಿದ್ರೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ರೈಡ್ಸ್ ಆಗ್ತಕ್ಕಂಥ ಕರೆಸ್ಪಾಂಡೆನ್ಸು ಯಾರ ಮೇಲೆ ರೈಡ್ ಆಗಿರುತ್ತೋ ಅವರಿಗೆ ಮತ್ತು ಡಿಪಾರ್ಟ್ಮೆಂಟ್ನವ್ರಿಗೆ ಮಾತ್ರ ಅದು ಗೊತ್ತಿರತಕ್ಕಂಥದ್ದು. ಇವತ್ತು ಆ ಗೋವಿಂದರಾಜು ಅವರ ಜೊತೆಯಲ್ಲಿ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾನು ಈಗಾಗಲೇ ಲೀಗಲ್ ನೋಟಿಸ್ ಡಿಫಾಮೇಷನ್ಗೆ ಕೊಟ್ಟಿದ್ದೇನೆ, ಇನ್ಕಮ್ ಟ್ಯಾಕ್ಸ್ನವರಿಗೆ ನಾನು ಪತ್ರ ಬರೆದಿದ್ದೇನೆ, ಯಾವ ಮಾಹಿತಿ ಯಾರಿಗೆ ಕೊಟ್ಟಿದ್ರೆ ಆ ಮಾಹಿತಿ ನನಗೆ ಕೊಡಿ. ಅದರ ಜೊತೆಗೆ ವಿಧಾನ ಪರಿಷತ್ನಲ್ಲಿ ಅವರ ಪ್ರಿವಿಲೇಜ್ ಮೋಷನ್ ಅನ್ನು ಸಹ ಮೂವ್ ಮಾಡಿದ್ದಾರೆ. ಆದರೆ ನನಗೆ ಈಗಲೂ ಸಹ ಅರ್ಥ ಆಗ್ತಾ ಇಲ್ಲ, ಯಡಿಯೂರಪ್ಪನವರು ಯಾವಾಗ ಇನ್ಕಮ್ ಟ್ಯಾಕ್ಸ್ನ ಆಫೀಸರ್ ಆದರು, ಅಥವಾ ಯಡಿಯೂರಪ್ಪನವರಿಗೆ ಅಥವಾ ಭಾರತೀಯ ಜನತಾ ಪಾರ್ಟಿಯವರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಒಂದು ರೀತಿಯ ಆ ಪಾರ್ಟಿಯ ವಿಂಗ್ ಆಗಿ ಕೆಲಸ ಮಾಡುತ್ತಾ ಇಲ್ಲ ಅನ್ನೋಗಿದ್ರೆ ಅವರಿಗೆ ಹೇಗೆ ಮಾಹಿತಿ ಸಿಕ್ತು ಅನ್ನುವಂಥದ್ದು ಪ್ರಶ್ನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂಬಂಧಪಟ್ಟಂತ ಗೋವಿಂದರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ, ಆ ರೀತಿಯ ಯಾವುದೇ ಮೆನ್ಷನ್ನೂ ಮಾಡಿಲ್ಲ. ಮತ್ತೆ ಹೈಕಮಾಂಡ್ಗೆ ಒಂದೇ ಒಂದು ದಮಡಿನೂ ಸಹ ನಾವು ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಯಡಿಯೂರಪ್ಪನವರ ಹತ್ರ ಯಾವುದಾದ್ರೂ ಮಾಹಿತಿಗಳಿದ್ರೆ ಯಾಕೆ ಅವರನ್ನ ಮುಚ್ಚಿಡ್ತಾ ಇದ್ದಾರೆ? ಇಮ್ಮಿಡಿಯೇಟ್, ಇನ್ಫ್ಯಾಕ್ಟ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಕನ್ಸೀಲ್ಮೆಂಟ್ ಆಫ್ ಅನ್ ಇನ್ಫಾರ್ಮೇಶನ್ ಇನ್ ರಿಗಾರ್ಡ್ ಟು ಅನ್ ಅಫೆನ್ಸ್ ಈಸ್ ಅನ್ ಅಫೆನ್ಸ್. ಸೊ ಆಗಿರಬೇಕಾದ್ರೆ ಯಾಕೆ ಅವರ ಹತ್ರ ಮಾಹಿತಿ ಇದ್ರೆ ರಾಜ್ಯದ ಜನತೆ ಮುಂದೆ ಇಡ್ಲಿ, ಆಗ ತೀರ್ಮಾನ ಮಾಡಬಹುದಾಗಿತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೋಸ್ಕರ ನಾವ್ಯಾರು ಸಹ ಈ ಸಿಡಿಯನ್ನ ಬಿಡುಗಡೆ ಮಾಡಿದ್ದಲ್ಲ. ಯಡಿಯೂರಪ್ಪನವರು ಈ ರೀತಿಯ ಬೇಸ್ಲೆಸ್ ಅಲಿಗೇಷನ್ಸ್ ಅನ್ನ ಸದಾ ಆಗಾಗ ಮಾಡ್ತಾ ಇರ್ತಾರೆ. ಒಂದು ತಿಂಗಳಿಂದ 3 ಜನ ಮಂತ್ರಿಗಳ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದರ ಬಗ್ಗೆ ಮತ್ತೆ ಈಗ ಮಾತನಾಡ್ತಾ ಇಲ್ಲ. ಸೊ ಈಗ 1,000 ಕೋಟಿ ಹೈಕಮಾಂಡ್ಗೆ ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಮೊನ್ನೆ ಮಾತನಾಡಿದ್ದಾರೆ. ಆದರೆ ಇವತ್ತು ನಾವು ಏನು ಸಿಡಿ ಬಿಡುಗಡೆ ಮಾಡಿದ್ದೇವೆ, ಆ ಸಿಡಿನಲ್ಲಿ ಅವರ ಕಾನ್ವರ್ಸೇಷನ್ ಏನು ನಿನ್ನೆ ಅವರ ಪಾರ್ಟಿಯ ಕಚೇರಿನಲ್ಲಿ ಬೆಂಗಳೂರಿನ ಅವರ ಪಾರ್ಟಿಯ ಎಕ್ಸಿಕ್ಯೂಟಿವ್ ಮೀಟಿಂಗ್ ಅಲ್ಲಿ ಒಂದು ಕಡೆ ಸದಾನಂದ ಗೌಡರು ಭಾಷಣ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರ ಸಂಭಾಷಣೆ ನಡೀತಾ ಇದೆ. ಆ ಸಂಭಾಷಣೆಯಲ್ಲಿ ಅನಂತಕುಮಾರ್ ಅವರು ಹೇಳ್ತಾರೆ ಯಡಿಯೂರಪ್ಪನವರಿಗೆ, ನೋಡಿ ಒಳ್ಳೆ ಬಾಂಬ್ 1,000 ಕೋಟಿದನ್ನ ಹಾಕಿದ್ದೀರಿ, ರಾಜಕೀಯವಾಗಿ ಇದು ಒಂದು ಈ ಬರುವ ಚುನಾವಣೆಗೆ ಬಳಸ್ಕೊಳ್ಳಿಕ್ಕೆ ಆಗುತ್ತೆ. ಅದಕ್ಕೆ ಯಡಿಯೂರಪ್ಪನವರು ಹೇಳ್ತಾರೆ, ಹೌದು, 1 ವರ್ಷ ಅವರ ರಾಜ್ಯದಲ್ಲಿ ಇದಕ್ಕೆ ಉತ್ತರ ಕೊಡ್ತಾ ಇರಲಿ, ಈ ಇಶ್ಯೂ ಮೇಲೆ ನಾವು ಚುನಾವಣೆ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಆದರೆ ಅವರು ತಿಳ್ಕೊಂಡಿದ್ದಾರೆ, ಗೋಬಲ್ಸ್ ಥಿಯರಿಯನ್ನ ಬಳಸ್ಕೊಂಡ್ರೆ ನೀವು ಸುಳ್ಳನ್ನ 100 ಸಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ದಾರೆ ಯಡಿಯೂರಪ್ಪನವರು. ಸೊ ಆಗ ಅನಂತಕುಮಾರ್ ಅವರು ಹೇಳ್ತಾರೆ, ನೋಡಿ 1,000 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜನ ನಂಬದೇ ಇರುವಂತ ಚಾನ್ಸಸ್ ಇದೆ. ಆದ್ರೆ ಒಂದಂತೂ ಸುದ್ದಿ ಹೋಯ್ತು, ಮುಖ್ಯಮಂತ್ರಿಗಳು ಏನೋ ಒಂದಿಷ್ಟು ಹಣ ಹೈಕಮಾಂಡ್ ಕೊಟ್ಟಿದ್ದಾರೆ, ಅದರ ಮೇಲೆ ಚರ್ಚೆ ಆಗುತ್ತೆ ಅಂತ. ಸೊ ಅದಕ್ಕೆ ಯಡಿಯೂರಪ್ಪನವರು ಖುಷಿ ಆಗ್ಲಿ ಅಂತಾನೆ ಮಾಡಿರೋದು ಅನ್ನೋ ದಾಟಿನಲ್ಲಿ ಮಾತನಾಡ್ತಾರೆ. ಸೊ ಇದರ ಜೊತೆಗೆ ಇವರು ಅನಂತಕುಮಾರ್ ಅವರು ಕೇಳ್ತಾರೆ, ಏನ್ರಿ ಯಡಿಯೂರಪ್ಪನವರೇ, ನಾವು ಅಧಿಕಾರದಲ್ಲಿದ್ದಾಗ ನೀವು ಹೈಕಮಾಂಡ್ಗೆ ದುಡ್ಡು ಕೊಟ್ಟಿಲ್ವಾ ಅಥವಾ ನಾನು ದುಡ್ಡು ಕೊಟ್ಟಿಲ್ವಾ? ಅದಕ್ಕೆ ಯಡಿಯೂರಪ್ಪನವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾರೆ ನಗತಾ. ಅದರ ಜೊತೆಗೆ ನಾವು ಕೊಟ್ಟಿದ್ರು ಸಹ ಡೈರಿನಲ್ಲಿ ನಾವು ಬರೆದಿಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಮಾತಾಡ್ತೀನಿ ನಾನು ನಿಮ್ ಜೊತೆ ಅದರ ಬಗ್ಗೆ ಮಾತಾಡ್ತೀನಿ. ಮಧುಸೂದನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಧುಸೂದನ್ ಅವರು ತಾವೇನು ಹೇಳ್ತೀರಿ? ಈಗಾಗಲೇ ಉಗ್ರಪ್ಪ ಅವರು ಹೇಳಿದ್ರು ಕಾಂಗ್ರೆಸ್ ನಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಒಂದು ಸಿಡಿಯ ವಿಚಾರದ ಬಗ್ಗೆ. ಆದ್ರೆ ನೀವು ಈಗಾಗಲೇ ಒಂದು ಪ್ರೆಸ್ಗೂ ಕೂಡ ನೀವು ಮಾತನಾಡುವಂತ ಸಮಯ ನೀವು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರೆ, ಇಲ್ಲ ಎಡಿಟ್ ಮಾಡಿದ್ದಾರೆ ಅಂತ. ಆದ್ರೆ ಕಾಂಗ್ರೆಸ್ನವರಿಗೆ ಬಿಜೆಪಿ ಕಚೇರಿಯ ಸಿಡಿ ತಲುಪಿದೆ ಅಂದ್ರೆ, ಬಿಜೆಪಿ ಕಚೇರಿಯಲ್ಲಿ ಆಗಿರುವಂತ ಮಾತುಕತೆ ತಲುಪಿದೆ ಅಂದ್ರೆ ಏನ್ ಹೇಳ್ತೀರಿ ಮಧುಸೂದನ್ ಇದಕ್ಕೆ? ನೋಡಿ, ಇದು ಇಡೀ ಮಾಧ್ಯಮ ಇದ್ದಂಥ ಒಂದು ಕಾರ್ಯಕ್ರಮ ನಡೆದಿರುವಂಥದ್ದು. ಆದ್ದರಿಂದ ಇದನ್ನು ನಾವು ಇದರಲ್ಲೇನೋ ಮೊಸರಳು ಕಲ್ಲು ಹುಡ್ಕುವಂಥ ಕೆಲಸ ಮಾಡುವಂಥದ್ದು ಬೇಡ. ಇದರಲ್ಲಿ ಯಡಿಯೂರಪ್ಪನವ್ರಿಗಾಗದೇ ಇರುವಂಥವ್ರು, ಅನಂತಕುಮಾರ್ಗಾಗದೇ ಇರುವಂಥವ್ರು, ಯಾರೋ ಇರುವಂಥವ್ರು, ಬಿ ಜೆ ಪಿಯ ಒಳಗಡೆ ಇರುವಂಥವ್ರು ಗುಪ್ತವಾಗಿ ತಂದು ಕೊಟ್ಬಿಟ್ಟಿದ್ದಾರೆ, ಏನಿಲ್ಲ. ಅವರು ಮಾತನಾಡಿರುವಂಥದ್ದಷ್ಟು ಸತ್ಯ, ದಟ್ ಈಸ್ ಫ್ಯಾಕ್ಟ್. ಆದರೆ ಈ ಸಿ ಡಿನಲ್ಲಿ ಸನ್ಮಾನ್ಯ ಉಗ್ರಪ್ಪನವರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಅತ್ಯಂತ ಬುದ್ಧಿವಂತಿಕೆಯಿಂದ ಒಂದು ಕೆಲಸ ಮಾಡಿದ್ದಾರೆ, ಅದನ್ನು ಎಡಿಟ್ ಮಾಡಿದ್ದಾರೆ ತಮಗೆ ಬೇಕಾದಂಗೆ. ಏನು ಮಾಡ್ಕೊಂಡಿದ್ದಾರೆ?
ಅವರು ಇಡೀ ಕಾನ್ವರ್ಸೇಷನ್ ಪ್ರಾರಂಭ ಆಗೋದೆ ನೀವಿದ್ದಾಗಲೂ ಕೊಟ್ಟಿದ್ದೀರಿ ಅಂತ ಅನ್ನುವಂಥದ್ದು ಅಲ್ಲ. ಅದ್ರ ಹಿಂದೆ ಅವರು ಬೇರೆ ಇನ್ನೇನೋ ಹೇಳಿದ್ದಾರೆ. ಇದೆ ಕಾಣಿಸ್ತಾ ಇಲ್ಲ. ಅದಾದ ಪೂರಾ ಕೇಳಿ. ಅದಾದ ನಂತರದಲ್ಲಿ ಅನಂತಕುಮಾರ್ ಹೇಳ್ತಾರೆ ನೀವಿದ್ದಾಗಲೂ ಕೇಂದ್ರಕ್ಕೆ ಹೇಳ್ತಾ ಇದ್ದೀನಿ ಒರಿಜಿನಲ್ ನಿಮ್ಮ ಹತ್ರ ಇರ್ಬೇಕಲ್ಲ, ಹಂಗಾದ್ರೆ ಅದನ್ನ ನೀವು ಬಿಡುಗಡೆ ಮಾಡಬಹುದಲ್ಲ. ಒರಿಜಿನಲ್ ನಮ್ಮ ಹತ್ರ ಇರೋದಲ್ಲ ರೀ, ಒರಿಜಿನಲ್ ವ್ಯಕ್ತಿಗಳೇ ನಮ್ಮ ಹತ್ರ ಇದಾರಲ್ಲ. ಸಿಡಿ ತಗೊಂಡು ಏನ್ ಮಾಡ್ತೀರಿ ನೀವು? ಕರೆಕ್ಟ್ ಆಗಿ ವ್ಯಕ್ತಿಗಳಿದ್ದಾರೆ, ವ್ಯಕ್ತಿಗಳು ಅದನ್ನೇ ಮತ್ತೆ ಮಾತಾಡಿಸ್ತೀರಾ ವ್ಯಕ್ತಿಗಳ ಕೈಯಲ್ಲಿ? ಹಾಗಾದ್ರೆ ಅವರಿಬ್ರು ಮಾತಾಡಿದ ಸುಳ್ಳ ಏನಂತ ಹೇಳ್ತೀರಿ ಹಾಗಾದ್ರೆ ಅಂತ? ಅವರು ಮಾತಾಡಿರೋದು ನಿಜ, ಆದ್ರೆ ಅದರಲ್ಲಿ ಮೊದಲಿದೆಯಲ್ಲ ಬಿಟ್ಟು ಬಿಟ್ಟಿದ್ದಾರಲ್ಲ ಆ ಹೆಸರು ಅಲ್ಲ. ಸಿದ್ದರಾಮಯ್ಯನವರು ಅನಂತಕುಮಾರ್ ಹತ್ರ ಮಾತಾಡಿದ್ದಾರೆ, ಅದನ್ನೇ ಅವ್ರು ಹೇಳಿರೋದು. ನಾವು ಒರಿಜಿನಲ್ ಮಾಡ್ಲಿಕ್ಕೆ ನಾವೇನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ. ನಾವು ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರಿಬ್ಬರು ಮಾತಾಡೋದನ್ನ ನೀವು ಹೇಳುವಂತದ್ದು ಸಿದ್ದರಾಮಯ್ಯ ಅವರು ಮಾತಾಡಿದಾರೆ, ಅವ್ರು ಹೇಳಿದ್ದಾರೆ ಜನರಿಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಅದನ್ನ ಹೇಳಬೇಕು. ಸಿದ್ದರಾಮಯ್ಯ ಅವರ ಹೆಸರಿದೆ, ಸಿಎಂ ಅನ್ನುವಂಥದ್ದು ಇದೆ, ಆದ್ರೆ ಅದನ್ನ ಅವರು ಎಡಿಟ್ ಮಾಡಿದ್ದಾರೆ ಬೇಕಂತ ಟು ಫೇವರ್ ದರ್ ಲೈನ್. ಉಗ್ರಪ್ಪ ಶಾರ್ಟ್ ಆಗಿ ನೇರವಾಗಿ ಅದಕ್ಕೆ ಉತ್ತರವನ್ನ ಏನ್ ಹೇಳ್ತೀರಿ? ನೋಡಿ, ನಾನು ಸ್ಪಷ್ಟಪಡಿಸ್ತೀನಿ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮಧುಸೂದನ್ ಅವರನ್ನ. ಅವ್ರ ಹತ್ರ ಎಡಿಟ್ ಆಗದೆ ಇರೋದಿದ್ರೆ ಜನರ ಮುಂದೆ ಇಡ್ಲಿ. ಇದು ಒಂದು. ಎರಡನೇದು, ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರೇ ಇವತ್ತು ಪಲಾಯನವಾದ ಮಾಡಿದ್ದಾರೆ. ಉತ್ತರ ಕೊಡ್ಲಿಕ್ಕೆ ಆಗದೆ ಪಲಾಯನವಾದ ಮಾಡಿದ್ದಾರೆ. ನೀವು ಮಾಧ್ಯಮದವರು ಕೇಳಿದಿರಿ ಏನ್ ಹೇಳ್ತೀರಿ ಅಂತ ಹೇಳಿ, ಯಾಕೆ ಉತ್ತರ ಕೊಡ್ತಾ ಇಲ್ಲ? ಸೊ ಅದರ ಅರ್ಥ ಅವರ ಇವತ್ತೇನು ಕಾನ್ವರ್ಸೇಷನ್ ನಡೆಯಿರ್ತಕ್ಕಂಥದ್ದು, ಆ ಕಾನ್ವರ್ಸೇಷನ್ ಅಲ್ಲಿ ಸ್ಪಷ್ಟ ಇದೆ. ಅವರು ಅಧಿಕಾರದಲ್ಲಿರಬೇಕಾದ್ರೆ ಹೈಕಮಾಂಡ್ಗೆ ಹಣ ಕೊಡ್ತಾ ಇದ್ವಿ ಅಂತ ಹೇಳಿ ಅನಂತಕುಮಾರ್ ಅವರೇ ಮಾತನಾಡಿದ್ದಾರೆ. ಉಗ್ರಪ್ಪ ಕೂಡ ಹೇಳ್ತಾ ಇರುವಂತದ್ದು, ಒಂದು ವೇಳೆ ಈ ಎಡಿಟ್ ಆಗಲಾರ್ದಂತ ರೀತಿಯಲ್ಲಿ ಅವರು ಬೇರೆನೇ ವಿಚಾರ ಮಾತಾಡಿದ್ರೆ ಇವತ್ತು ಅವ್ರು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ನೇರವಾಗಿ ಮಾಧ್ಯಮದ ಮುಂದೆ ಮಾತಾಡುವಾಗ ನಾವು ಕ್ವಶನ್ ಕೇಳಿದಾಗ ಅಂತ ಹೇಳುವಂಥದ್ದು. ಯಡಿಯೂರಪ್ಪ ಅವರು ಮಾತಾಡ್ಲಿಲ್ಲ, ಅನಂತಕುಮಾರ್ ಅವರು ಮಾತಾಡ್ಲಿಲ್ಲ ಅಂದ್ರೆ ಏನಿದ್ರ ಅರ್ಥ ಹಾಗಾದ್ರೆ? ಆದ್ರೆ ಕೊಡ್ತಾರೆ, ಅದ್ರ ಬಗ್ಗೆ ಅನುಮಾನ ಬೇಡ, ಕೊಡ್ತಾರೆ. ಆದ್ರೆ ನೇರವಾಗಿ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋದಕ್ಕಿಂತ ಮುಂಚೆ ದೇ ಆರ್ ಬಿಸಿ, ದೇ ಆರ್ ಇನ್ ಎ ಡಿಫರೆಂಟ್ ಮೀಟಿಂಗ್. ಇದರಲ್ಲಿ ಬೇರೆ ಸಂದೇಶಗಳು ಸಾರ್ವಜನಿಕರಿಗೆ ಹೋಗಬಾರ್ದು, ಕರ್ನಾಟಕದ ಜನತೆಗೆ ಬೇರೆ ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ನಾವು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನೇರವಾಗಿ ಆ ಫಿಲ್ ಅಪ್ ದ ಬ್ಲಾಂಕ್ಸ್ ಅಂತ ನಾನೇ ಹೇಳ್ತಾ ಇದ್ದೀನಿ. ಒರಿಜಿನಲ್ ನಿಮ್ಮ ಇಶ್ಯೂ ಗಂಭೀರವಾಗಿರುವಾಗ ಜನರಿಗೆ ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನೀವು ಕ್ಲಾರಿಫಿಕೇಶನ್ ಕೊಡುವ ಬದಲಿಗೆ ಯಾರು ಅವ್ರು ಇದ್ದಾರೆ ಅವರೇ ಹೇಳ್ಬೋದಾಗಿತ್ತು, ಇಂಥದ್ದು ನಾವು ಮಾತಾಡಿರ್ಲಿಲ್ಲ, ಇದು ಅಲ್ಲ ಹೇಳಬೇಕಾಗಿತ್ತು. ಅವರಿಬ್ರು ಕೂಡ ಅದನ್ನ ಮೀಟಿಂಗ್ ನಡೀತಾ ಇದೆ, ಉತ್ತರವನ್ನ ಕೊಡುವ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಪ್ರಶ್ನೆಯನ್ನ ಕೇಳೋ ತನಕ ಆಲಿಸಿಕೊಂಡು ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಹೋದ್ರೆ ಏನದ್ರ ಅರ್ಥ ಅಂತೇಳಿ ನೀವೇ ಹೇಳಿ ಮಧುಸೂದನ್ ಅವರೇ. ಇಲ್ಲ, ನಾನು ಹೇಳ್ತಾ ಉತ್ತರ ಕೊಡ್ಲಿಲ್ಲ ಅಂದ್ರೆ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದು when ಅಂತಂದ್ರೆ the meeting is going on, after the meeting or tomorrow they are going to clarify. ಇಲ್ಲ, ಕಾಂಗ್ರೆಸ್ನವರು ಹೈಕಮಾಂಡ್ಗೆ ಈ ರೀತಿಯ ಹಣ ಕೊಟ್ಟಿರುವಂತದ್ದು ಯಡಿಯೂರಪ್ಪ ಅವರ ಬಳಿ ದಾಖಲೆ ಇದೆ ಅನ್ನುವಂತ ಮಾತೆಲ್ಲವೂ ಕೂಡ ನಿಮ್ ಕಡೆಯಿಂದ ವ್ಯಕ್ತ ಆಗಿತ್ತು ಮಧುಸೂದನ್ ಅವರೇ. ಆದ್ರೆ ಇವತ್ತು ಯಾಕೆ ಈ ರೀತಿಯಾಗಿ? ನಮ್ಮ ಕಡೆಯಿಂದ ಬೇಡ ರೀ, ಇವತ್ತು ಗೋವಿಂದರಾಜ್ ಅವರೇ ಕೊಟ್ಟಿದಾರಲ್ಲ ಡಾಕ್ಯುಮೆಂಟ್ ನ. ಏನನ್ನ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಪತ್ರಿಕೆ ಮುಂದೆ ಹೇಳಿದ್ದಾರೆ, ನಿಮ್ಮ ಟಿವಿ ಮಾಧ್ಯಮದ ಮುಂದೆನೆ ಹೇಳಿದ್ದಾರೆ. ಅವರು ನಾನು ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನಾನು ಐಟಿ ರೈಡ್ ನಲ್ಲಿ ನಾನು ಕೊಟ್ಟಿದ್ದೀನಿ. ಅರೆ, ಐಟಿ ರೈಡ್ ನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಡಾಕ್ಯುಮೆಂಟ್ ಮಾಹಿತಿ ಕೊಡಿ ಅಂತ ಹೇಳಿ. ಅಲ್ಲ ನೋಡ್ರಿ, ಪ್ರಶ್ನೆ ಇರೋದು ಅವ್ರು ಇವತ್ತು ಬೆಳಗ್ಗೆ ಅವ್ರು ನೇರವಾಗಿ ಮಾತಾಡ್ಕೋ ಸವಾಲು ಹಾಕಿದ್ದಾರೆ.
ಡೈರಿಯ ಕಾಪಿಯನ್ನ ಸರ್ಟಿಫೈಡ್ ಕಾಪಿಯನ್ನ ಗೋವಿಂದರಾಜ್ ಅವರೇ ಪಡಿಬೇಕು, ಬೇರೆ ಯಾರು ಪಡೆಯಕ್ಕಾಗಲ್ಲ. ಗೋವಿಂದರಾಜ್ ಅವರು ಸರ್ಟಿಫೈಡ್ ಕಾಪಿಯನ್ನ ಪಡೆಯಲಿ. ಅದರಿಂದ ಏನು ಸೀಸ್ ಮಾಡ್ಕೊಂಡು ಇವ್ರು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಸರ್ಟಿಫೈಡ್ ಕಾಪಿನ ರಿಲೀಸ್ ಮಾಡಿ ಅದನ್ನ ಪತ್ರಿಕೆ ಮುಂದೆ ಇಡ್ಲಿ, ಅದನ್ನ ತೆಗೆದುಕೊಂಡವರು ಯಾರು ಈಗ ಗೋವಿಂದರಾಜ್ ಅವರು ಇಡಬೇಕು ಅಂತ ಹೇಳ್ತಾರೆ, ಯಡಿಯೂರಪ್ಪ ಅವರು ಇಡ್ತಾರ ಅಂತ ಈಗ ಸವಾಲು ಹಾಕ್ತೀರಿ. ಪ್ರತಿ ಸವಾಲುಗಳು ಬರ್ತಾ ಇದಾವೆ. ಯಡಿಯೂರಪ್ಪನವ್ರು ಹೆಂಗಿಡಕ್ ಸಾಧ್ಯ? ಅದನ್ನ ಗೋವಿಂದರಾಜ್ ಅವರೇ ಇಡಬೇಕು. ನಾವು ಹೇಳ್ತಾ ಇದ್ದೀವಿ, ಅದರಲ್ಲಿ ಇದೆ 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 ಸತ್ಯ. ಯಡಿಯೂರಪ್ಪನವ್ರು ಸವಾಲು ಹಾಕಿದ್ದಾರೆ, ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ನೋಡಿ, ಯಡಿಯೂರಪ್ಪನವರು ಹಿಟ್ ಅಂಡ್ ರನ್ ಗಿರಾಕಿ. ಅವ್ರಿಗೆ ಯಾವತ್ತೂ ಸಹ ಅವರು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಂದರ್ಭಗಳು ಯಾವುದೂ ಸಹ ಇಲ್ಲ. ಯಡಿಯೂರಪ್ಪನವರು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದಕ್ಕೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಇವತ್ತು ಹತಾಶರಾಗಿದ್ದಾರೆ. ಅವರಿಗೆ ಅವರ ಪಾರ್ಟಿನಲ್ಲಿ ಇವತ್ತು ಕಿಮ್ಮತ್ತಿಲ್ಲ. ಯಡಿಯೂರಪ್ಪನವರಿಗೂ ಈಶ್ವರಪ್ಪನವರಿಗೆ ರಾಯಣ್ಣ ಬ್ರಿಗೇಡ್ ವಿಚಾರದಲ್ಲಿ ಇವತ್ತು ಒಂದು ರೀತಿಯ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಅದಕ್ಕೋಸ್ಕರ ಈ ರೀತಿ ಸುಳ್ಳು ಮಾಹಿತಿಗಳನ್ನ ಜನತೆಯ ಮುಂದೆ ಇಟ್ಟು ಮುಖ್ಯಮಂತ್ರಿಗಳ ಮೇಲೆ ಬೇಸ್ಲೆಸ್ ಅಲಿಗೇಷನ್ ಅನ್ನು ಮಾಡಿ ನನಗೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಕೆಸರಚಾಟ ಇದೆಯಲ್ಲ, ಅವ್ರ ಮೇಲೆ ಇವ್ರ ಮೇಲೆ ದೊಂಬರಾಟ ಇಡೀ ನಾಡಿನ ಜನ ನೋಡ್ತಾ ಇದ್ದಾರೆ. ಒಂದು ರುಜುವಾತಾಗೋಯ್ತು ಈಗ ನಮಗೆ. ರಾಷ್ಟ್ರೀಯ ಪಕ್ಷಗಳು ಯಾವುದೇ ರಾಜ್ಯದ ಅಧಿಕಾರಕ್ಕೆ ಬಂದರೆ ಕೇಂದ್ರಕ್ಕೆ ದೆಹಲಿ ದೊರೆಗಳಿಗೆ ಕಪ್ಪ ಕಾಣಿಕೆ ತಲುಪಿಸ್ಬೇಕು ಅಂತ ಹೇಳಿ. ಸೊ ಆ ಮೂಲಕ ಈ ರಾಜ್ಯದ ಇವ್ರು ಕೊಳ್ಳೆ ಹೊಡೆದಾಣ ಈ ರಾಜ್ಯದಿಂದ ಹೈಕಮಾಂಡ್ಗೆ ಹೋಗ್ತಾ ಇದೆ ಅನ್ನುವಂಥದ್ದು ನಮಗೆ ರುಜುವಾತಾಗ್ತಾ ಇದೆ, ಸ್ಪಷ್ಟ ಆಗ್ತಾ ಇದೆ. ಇದನ್ನು ನಾಡಿನ ಜನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಬಹುಶಃ ಇಬ್ಬರೂ ತಮ್ಮ ವಿಚಾರಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋಂಥ ಸರ್ಕಸ್ ಇದೆಯಲ್ಲ, ನಮ್ಮ ನಗು ತರಿಸ್ತಾ ಇದೆ. ಬಹುಶಃ ಈ ರೀತಿಯ ಸ್ಥಿತಿ ರಾಷ್ಟ್ರೀಯ ಪಕ್ಷಗಳಿಗೆ ಬರಬಾರ್ದಾಗಿತ್ತು. ಎಲ್ಲಾದ್ರೂ ಉಂಟಾ? ಎಸ್ ಶ್ರೀಕಂಠೇಗೌಡ್ರೆ, ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈಗ ಇಲ್ಲಿರ್ತಕ್ಕಂಥ ಈ ಆಪಾದನೆ, ಆರೋಪ, ಪ್ರತ್ಯಾರೋಪಗಳು ನಾವು ಕೊಟ್ಟೇ ಇಲ್ಲ ಅಂತ ಹೇಳ್ಕೊಳ್ಳುವಂತ ಸ್ಥಿತಿಗೆ ಈಗ ಬಿಜೆಪಿ ಅವರು ಕೂಡ ಬರ್ತಾ ಇದ್ದಾರೆ? ಹರಿಪ್ರಸಾದ್, ಮಾತಾಡ್ತೀನಿ ಕೃಷ್ಣ ಪ್ರಸಾದ್ ಅವರೇ. ಈ ದೂರದಿಂದ ನೋಡಿದಾಗ ಈ 4 ಚೌಕಗಳು ಕಾಣಿಸ್ತಾ ಇದೆ ಟಿವಿಲಿ. ಈ 4 ಚೌಕಗಳನ್ನ ನೋಡಿದಾಗ ನಮಗೂ ಅಂದರೆ ಜನಸಾಮಾನ್ಯರಿಗೂ ರಾಜಕಾರಣಿಗಳಿಗೂ ವ್ಯತ್ಯಾಸ ಏನು ಅಂತ ಕ್ಲಿಯರ್ ಆಗಿ ಕಾಣುತ್ತೆ. ನಾವುಗಳು ಯಾವ್ದಾದ್ರು ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಒಂಥರ ನಾಚಿಕೆ ಆಗುತ್ತೆ, ಒಂಥರ ಬಚ್ಚಿಟ್ಕೊಳ್ಳೋಣ ಅನ್ಸುತ್ತೆ, ಮಾತಾಡದೇ ಇರೋಣ ಅನ್ಸುತ್ತೆ. ಆದರೆ ರಾಜಕಾರಣಿಗಳು ಉಲ್ಟಾ, ಸಿಕ್ಕಾಕೊಂಡ್ರೂ ಕೂಕೊಳ್ಳೋದು ಜಾಸ್ತಿ, ನಾನೇ ಕರೆಕ್ಟು ಅಂತ ಹೇಳ್ಕೊಳ್ಳೋದು ಜಾಸ್ತಿ. ಸೊ ಇದನ್ನ ಶ್ರೀಕಂಠೇಗೌಡರು ಹೇಳಿದಂಗೆ ಇದನ್ನ ಜನರು ನೋಡ್ತಾ ಇದ್ದಾರೆ. ಇದನ್ನ ಯಾರು ಮರಿಬಾರ್ದು, ಎಸ್ಪೆಷಲಿ ಗೋ ಮಧುಸೂದನ್ ಅವರು ಮರಿಬಾರ್ದು, ಉಗ್ರಪ್ಪನವರು ಮರಿಬಾರ್ದು. ಇದೊಂಥರ ಕಾಂಪಿಟೇಟಿವ್ ಕರಪ್ಷನ್ ಇದು. ಇವ್ರ ಕರಪ್ಷನ್ ದೊಡ್ಡದು, ನಮ್ಮ ಕರಪ್ಷನ್ ದೊಡ್ಡದು ಅಂತ. ಅನ್ಫಾರ್ಚುನೇಟ್ಲಿ ಈ ಪ್ಯಾನಲಲ್ಲಿರೋ ಯಾರೂ ಅದ್ರ ಬಗ್ಗೆ ಮಾತಾಡೋಕ್ಕೆ ದೇರ್ ಹ್ಯಾವ್ ನೋ ಕ್ವಾಲಿಫಿಕೇಶನ್ಸ್. ಯಾಕೆಂದರೆ ಕಾಂಗ್ರೆಸ್ ಹ್ಯಾಸ್ ಬಿನ್ ಅಕ್ಯೂಸ್ಡ್ ಆಫ್ ಎ ಡೈರಿ, BJP has been accused of a CD, JDS has been caught previously, Kumaraswamy ಅವರು ಇರುವಾಗ. ಸೊ ಯಾವ ಪಾರ್ಟಿನೂ is in no position to talk about this issue. ಒಂದು. ಎರಡನೇದು, ನೀವು ಆ ವಿಡಿಯೋನ ಆ ಸಿಡಿನ ಮತ್ತೆ ನೋಡಿದ್ರೆ ನೀವು ಎರಡು ಕ್ಲೀನಾಗಿ ಗೊತ್ತಾಗುತ್ತೆ. ಒಂದೇನು ಅಂದರೆ ಎಷ್ಟು ಹಗುರವಾಗಿ ಮಾತಾಡ್ತಾರೆ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು. ಎರಡನೇದು, ನಗ್ನಗ್ತಾ ಮಾತಾಡ್ತಾರೆ. ಮೂರನೇದು, ಇವರು ಈ ರಾಜಕಾರಣಿಗಳಿಗೆ 1 ಕೋಟಿ 100 ಕೋಟಿ 1000 ಕೋಟಿ ಇದ್ರ ಮೇಲೆ ವ್ಯತ್ಯಾಸನೇ ಕಾಣಲ್ಲ. ಇದನ್ನು ಏನಕ್ಕೆ ಒತ್ತಿ ಹೇಳಬೇಕು ಅಂದರೆ, ನಾವು ಈಗ ನಾಳೆಗೆ 3 ತಿಂಗಳಾಯಿತು ಈ ಡಿಮಾನಿಟೈಸೇಷನ್ ಶುರುವಾಗಿ. ಜನಗಳು 100 ರೂಪಾಯಿ 500 ರೂಪಾಯಿ 1000 ರೂಪಾಯಿನ ತರಕ್ಕೆ ಸಾಯ್ತಾ ಇದ್ದಾರೆ. ಈ ರಾಜಕಾರಣಿಗಳು ಇಷ್ಟು ಹಗುರವಾಗಿ ನಗನಗ್ತಾ 1000 ಕೋಟಿ 2000 ಕೋಟಿ 5000 ಕೋಟಿ ಮಾತಾಡ್ತಿಲ್ಲ. ಇವರೆಲ್ಲ ದೇ ನೀಡ್ ಟು ಎಕ್ಸಾಮಿನ್ ದೆಮ್ಸೆಲ್ಸ್. ಉಗ್ರಪ್ಪನವ್ರು ಕೂತ್ಕೊಳ್ಳೋದ್ರಲ್ಲೂ ಏನು ದೇರ್ ಇಸ್ ನೋ ಪಾಯಿಂಟ್. ಗೋ ಮಧುಸೂದನ್ ಅವರು ಕೂತ್ಕೊಳ್ಳೋದ್ರಲ್ಲೂ ದೇರ್ ಇಸ್ ನೋ ಪಾಯಿಂಟ್. ನಾವು ಇದನ್ನ ಸೂಕ್ಷ್ಮವಾಗಿ ನಮ್ಗೇನಾದ್ರು ನಾಚಿಕೆ ಮರ್ಯಾದೆ ಏನೋ ನಮ್ಮ ರಾಜ್ಯ ಇಟ್ಸ್ ಎ ಲಿಟಲ್ ಮೋರ್ ಸಬ್ಸ್ಟ್ಯಾಂಟಿವ್ ದೆನ್ ಮೆನಿ ಅದರ್ ಸ್ಟೇಟ್ಸ್. ನಮ್ಗೊಂಚೂರು ವಿ ನೀಡ್ ಟು ಹ್ಯಾವ್ ಸಮ್ ವ್ಯಾಲ್ಯೂಸ್ ಅಬೌಟ್ ಮನಿ. ಇವತ್ತಿನ ಪೇಪರಲ್ಲಿ ಸಿದ್ದರಾಮಯ್ಯನವರು ಐ ಹ್ಯಾವ್ ಸೀನ್ ಎ ಬಾಕ್ಸ್ ಐಟಮ್, ಮೊದಲನೇ ಬಾರಿಗೆ ATM ಉಪಯೋಗಿಸಿದ್ದಾರೆ ಅಂತ.
ಅಂಥ ಮನುಷ್ಯ 1000 ಕೋಟಿ ಕಳಿಸಿದ್ದಾರೆ ಅಂದರೆ ನೀವು ಯೋಚಿಸಬೇಕು ಇದು ಎಲ್ಲಿಂದ ಬರ್ತಾ ಇದೆ ಅಂತ. ಇದೇ ತರಹ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಎಲ್ಲಿಂದ ಬಂತು ಅಂತ, ಅಥವಾ JDSನಲ್ಲಿ ಕುಮಾರಸ್ವಾಮಿ ಅವರು ಇಸ್ಕೊಂಡ್ರು ಅಥವಾ ಕೊಟ್ಟರು ಅಂದರೆ ಎಲ್ಲಿಂದ ಅಂತ. ಬೇಸಿಕ್ಲಿ ಈ ಇಶ್ಯೂ ಏನಿದೆ, ಇಟ್ ಟೆಲ್ಸ್ ಯು ಹೌ ಬ್ಯಾಡ್ ಇಂಡಿಯನ್ ಪಾಲಿಟಿಕ್ಸ್ ಇಸ್. ಈಗ ನಾವು ಹೈಕಮಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಗೆಲ್ರಿಗೂ ಗೊತ್ತು, ಜಿಲ್ಲಾ ಪಂಚಾಯತಿಂದ ಕಾರ್ಪೊರೇಷನ್ ಲೆವೆಲಿಂದ MLA ಸೀಟ್ಗೆ, MLC ಸೀಟ್ಗೆ, MP ಸೀಟ್ಗೆ ಎಲ್ಲರೂ ದುಡ್ಡು ಕೊಟ್ಟು ನಿಂತ್ಕೋತಾ ಇದ್ದಾರೆ. ಇಟ್ಸ್ ಎ ಪ್ರೂವನ್ ಫ್ಯಾಕ್ಟ್. ಉತ್ತರ ಪ್ರದೇಶದಲ್ಲಿ BJPಯವರೇ ಅಮಿತ್ ಶಾಗೆ ಸೀಟ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಇಶ್ಯೂಲಿ ಹಿಂದಿಲಿ ಒಂದು ಗಾದೆ ಇದೆ, ನಮಾಮೆ ಹವಾಮೆ ಸಬ್ ನಂಗೆ ಹೇ ಅಂತ, ಅಂದರೆ ಬಚ್ಚನ ಮನೆಯಲ್ಲಿ ಎಲ್ಲರೂ ಬಟ್ಟೆ ಹಾಕೊಂಡಿರಲ್ಲ ಅಂತ. ಸೊ ದಿಸ್ ಪ್ರೂವ್ಸ್ ದಟ್. ಬಟ್ ದಿ ಬೇಸಿಕ್ ಪಾಯಿಂಟ್ ಇಸ್, ನಾವು ಸಿಕ್ಕಾಕೊಂಡ್ರೆ ವಿ ನೀಡ್ ಟು ಶೋ ಸಮ್ ಕಾಂಟ್ರೈಷನ್, ಸಮ್ ಅಮೌಂಟ್ ಆಫ್ ಹ್ಯುಮಿಲಿಟಿ. ಆ ಹ್ಯುಮಿಲಿಟಿನೇ ಹೊರಟೋಗಿದೆ ನಮ್ಮ ಪಾಲಿಟಿಕ್ಸಲ್ಲಿ. ಈಗ CD ಕರೆಕ್ಟೋ ಇಲ್ವೋ, ಎಡಿಟ್ ಮಾಡಿದಾರೋ ಮಾಡಿಲ್ವೋ ಅಂತ ಮಾತಾಡೋ ಬದಲು ನಾವು ತಪ್ಪು ಮಾಡಿದೀವಿ, ಮೇ ಬಿ ವಿ ಶುಡ್ ಕರೆಕ್ಟ್ ಅವರ್ ಸೆಲ್ಸ್, ಬಟ್ ಎಟ್ಸೆಟ್ರಾ. ಬಟ್ ದಿ ಫೈನಲ್ ಪಾಯಿಂಟ್ ಇಸ್, ಈ ಎರಡು ದಿನಗಳು, ನೆನ್ನೆ ಮತ್ತು ಇವತ್ತು, ಇಟ್ ಪ್ರೂವ್ಸ್ ದಟ್ ಕರ್ನಾಟಕ ಇಸ್ ಹೆಡಿಂಗ್ ಕ್ವಿಕ್ಲಿ ಫಾರ್ ಎನ್ ಎಲೆಕ್ಷನ್. ಇದೆಲ್ಲ ಎಲೆಕ್ಷನ್ ರಾಜಕೀಯ. ಆ್ಯಂಡ್ ಯಡಿಯೂರಪ್ಪನವರೇ ಹೇಳೋ ಥರ ಇದು ವಿ ಆರ್ ಕ್ವಿಕ್ಲಿ ಪ್ರೊಸೀಡಿಂಗ್ ಟು ಎನ್ ಎಲೆಕ್ಷನ್. ಆ್ಯಂಡ್ ಐ ಥಿಂಕ್ ದಿ ಪೊಲಿಟಿಷಿಯನ್ಸ್, ಇಫ್ ದೇ ಆರ್ ಸೀರಿಯಸ್ ಅಬೌಟ್ ದಿಸ್ ಎಲೆಕ್ಷನ್, ದೇ ನೀಡ್ ಟು ಶೋ ಸಮ್ ಹ್ಯುಮಿಲಿಟಿ, modesty and decency. Yes. Instead of saying ನಿಮ್ ಕರಪ್ಷನ್ ದೊಡ್ಡದು, ನಮ್ ಕರಪ್ಷನ್ ಚಿಕ್ಕದು ಅಂತ ಹೇಳೋ ಬದಲು, you need to show something which shows some values. ನಿಜ ಕೃಷ್ಣ ಪ್ರಸಾದ್ ಅವರೇ, ಮಾತಾಡ್ತೀನಿ. ಚರ್ಚೆನ ನಾವು ಮುಂದುವರಿಸೋಣ. ಈ ವಿಚಾರದಲ್ಲಿ CD ಅಸಲಿಯೋ ನಕಲಿಯೋ ಅನ್ನುವಂಥದ್ದು, ಅಥವಾ CD ಅಸಲಿಯಾಗಿದ್ರು ಕೂಡ ಅದನ್ನ ಎಡಿಟ್ ಮಾಡಿದ್ದಾರೆ, ತಮಗೆ ಬೇಕಾದ ರೀತಿಯಲ್ಲಿ ಕಾಂಗ್ರೆಸ್ನವರು ಎಡಿಟ್ ಮಾಡಿದ್ದಾರೆ ಅಂತ ಹೇಳುವಂತಹ ಬಿಜೆಪಿಯ ಮಾತಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಅದಕ್ಕೊಂದು ಆಧಾರ ಇದೆ? ಇದರ ಬಗ್ಗೆ ಕೂಡ ಚರ್ಚೆನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಇಬ್ರು ಕೂಡ ಜಂಟಿಯಾದಂತಹ ಒಂದು ಹೇಳಿಕೆಯನ್ನು ಕೂಡ ನೀಡ್ತಾ ಇರುವಂತದ್ದು, ಯಾರಿಗೆ ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂತಹ ವಿವರಣೆ ಇರ್ತಕ್ಕಂತಹ CD-ಯನ್ನು ಅವರು ಬಿಡುಗಡೆ ಮಾಡ್ಲಿ, ಆವಾಗ ಗೊತ್ತಾಗುತ್ತೆ, ಸತ್ಯಾಂಶ ಹೊರಬರುತ್ತೆ ಅನ್ನುವಂತ ಮಾತನ್ನು ಕೂಡ ಅವರಿಬ್ಬರ ಕಡೆಯಿಂದ ಬರ್ತಾ ಇರುವಂತದ್ದು. ಉಗ್ರಪ್ಪ ಅವರೇ, ಯಾಕೆ ನೀವು ಹಾಗಾದ್ರೆ ಕಂಪ್ಲೀಟ್ CD-ಯನ್ನು ಬಿಡುಗಡೆ ಮಾಡ್ತಲ್ಲ, ನೀವು ಎಡಿಟೆಡ್ ವರ್ಷನ್ ಅನ್ನು ಯಾಕೆ ಬಿಡುಗಡೆ ಮಾಡ್ತಾ ಇದ್ದೀರಿ? ಹಲೋ ಉಗ್ರಪ್ಪ ಅವರೇ, ಯಾಕೆ ನೀವು ಕಂಪ್ಲೀಟ್ CD-ಯನ್ನು ಬಿಡುಗಡೆ ಮಾಡಿಲ್ಲ, ಕಂಪ್ಲೀಟ್ ಅವರಿಬ್ಬರ ಕಾನ್ವರ್ಸೇಷನ್ ಬಿಡುಗಡೆ ಮಾಡಿಲ್ಲ, ಕೇವಲ ಎಡಿಟೆಡ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯಾಕೆ ನೀವು ಬಿಡುಗಡೆ ಮಾಡಿದಿರಿ ಅಂತ? ನೋಡಿಯಪ್ಪ, ಅದು ಮಧುಸೂದನ್ ಅವರಿಗೆ ಎಲ್ಲಿ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ನಮಗೆ ಲಭ್ಯ ಆಗಿರುವಂತ ಮಾಹಿತಿಯನ್ನ ಇವತ್ತು ರಾಜ್ಯದ ಮುಂದೆ, ಜನತೆಯ ಮುಂದೆ ನಿಮ್ಮ ಮೂಲಕ ಇಟ್ಟಿದ್ದೇವೆ. ಸೊ ಅದು ಸರಿ ಇಲ್ಲ ಅನ್ನೋ ಹಾಗಿದ್ರೆ ಮಧುಸೂದನ್ ರವರು ಒರಿಜಿನಲ್ CD-ಯನ್ನ ರಿಲೀಸ್ ಮಾಡಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅನಂತಕುಮಾರ್ ಆಗಲಿ ಯಡಿಯೂರಪ್ಪನವರಾಗಲಿ ಅವರ ಕಾನ್ವರ್ಸೇಷನ್ ಏನ್ ನಡೀತು, ಸೊ ಆ ಕಾನ್ವರ್ಸೇಷನ್ ಅಲ್ಲಿ ಈಗೇನು ನಾವು ಹೈಕಮಾಂಡ್ಗೆ ದುಡ್ಡು ಕೊಟ್ಟಿದ್ದೇವೆ ಮತ್ತು ಇದು ರಾಜಕೀಯ ಕಾರಣಗಳಿಗೋಸ್ಕರ ಇದನ್ನ ಬಳಸ್ಕೊಳ್ತಾ ಇದ್ದೇವೆ ಅನ್ನೋಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಇದೆಯಲ್ಲ, ಅದರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅದು ಮುಖ್ಯ. CD-ನಲ್ಲಿ ಎಷ್ಟಿದೆ ಅನ್ನೋಂಥದ್ದು ಸೆಕೆಂಡ್ರಿ. ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಮಧುಸೂದನ್ ಹೇಳಬೇಕು. ಇದು ಒಂದು. ಎರಡನೇದು, ಅಲ್ಲಿ ನನಗೆ ನಮ್ಮ ಗೌಡ್ರು ಹೇಳ್ತಾ ಇದ್ರು, JDS-ನ ಮುಖಂಡರುಗಳು, ಶ್ರೀಕಂಠೇಗೌಡರು, ಅದೊಂಥರ ಅವರ ಮಾತು ಹೇಗಿದೆ ಅಂತ ಹೇಳಿದ್ರೆ, ಆಗಲಕಾಯಿಗೆ ಬೇಗನಕಾಯಿ ಸಾಕ್ಷಿ ಅನ್ನೋಂಥ ರೀತಿಯಲ್ಲಿದೆ. ಬಹುಶಃ ಅವರ ರಾಜ್ಯದ ಅಧ್ಯಕ್ಷರೇ ಸೀಟ್ಗಳ ಹಂಚಿಕೆ ಮಾಡುವಂತಂದ್ರೆ ಸೀಟ್ಗಳ ಮಾರಾಟದ ಬಗ್ಗೆ ಅವರೇ ಆನ್ ರೆಕಾರ್ಡ್ ಈ ರಾಜ್ಯದ ಜನತೆ ಮುಂದೆ ಮಾತನಾಡಿದ್ದಾರೆ. ಅವರು ಪಾರ್ಟಿ ಒಂದು ಹಂತದಲ್ಲಿ ನ್ಯಾಷನಲ್ ಪಾರ್ಟಿ ಆಗಿದ್ದಂಥದ್ದು. ಸೊ ಹಾಗಾಗಿ ಇವತ್ತು ಬಹಳ ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದಕ್ಕೆ ಬಯಸಿದ್ದಾರೆ. ವ್ಯವಸ್ಥೆನಲ್ಲಿ ಅವರು ಆ ಸ್ಥಿತಿನಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಅವರು ಮರಿಬಾರ್ದು. ಅಂದ್ರೆ ಕಾಂಗ್ರೆಸ್ ಮಾತ್ರ ಗಂಗೆ ಅಷ್ಟೇ ಪವಿತ್ರ ಅಲ್ಲ, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಗಂಗೆ ಅಷ್ಟೇ ಪವಿತ್ರ, ಉಳಿದವರೆಲ್ಲರೂ ಕೂಡ ಹಾಗಲಕಾಯಿಗೆ ಉಳಿದದ್ದು ಸಾಕ್ಷಿ ಅಂತೇಳಿ ಆಗತ್ತೆ. ಆದ್ರೆ ಕಾಂಗ್ರೆಸ್ನವ್ರಿಗೆ ಅದು ಯಾವ್ದು ಅನ್ವಯ ಆಗೋದಿಲ್ವಾ? ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ, ರಾಜಕೀಯ ವ್ಯವಸ್ಥೆನಲ್ಲಿ ಏನು ರೆಪ್ರೆಸೆಂಟೇಷನ್ ಪೀಪಲ್ಸ್ ಆಕ್ಟ್ 1951 ಇದೆ. ಸೊ ಅದರಲ್ಲಿ ದೇಣಿಗೆಗಳನ್ನ ಪಡಿತಕ್ಕಂಥ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇದೆ. ಪಕ್ಷವನ್ನ ಬೆಳೆಸ್ತಕ್ಕಂಥ ತಾಲೂಕ್ ಲೆವೆಲ್ ಅಲ್ಲಿ, ಜಿಲ್ಲಾ ಲೆವೆಲ್ ಅಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಕಾರ್ಯಕರ್ತರಿರ್ಬೋದು, ಪಕ್ಷದ ಹಿತೈಷಿಗಳಿರ್ಬೋದು, ಪಕ್ಷದ ಸಿದ್ಧಾಂತದ ಎಲ್ಲ ವಿಶ್ವಾಸ ಇರತಕ್ಕಂಥವ್ರು ಕಾನೂನಿನ ಚೌಕಟ್ಟಿನಲ್ಲಿ ಕೊಡ್ತಕ್ಕಂಥ ಏನು ಆ ದೇಣಿಗೆ ಇದೆ ಅದನ್ನ ಸಂಗ್ರಹಿಸಿ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ರಾಜಕೀಯ ವ್ಯವಸ್ಥೆನಲ್ಲಿ ಇದೆ.
ಆದರೆ ಸರ್ಕಾರವನ್ನ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಹೈಕಮಾಂಡ್ಗೆ ಕೊಡ್ತಕ್ಕಂತ ಪ್ರವೃತ್ತಿ ಇವತ್ತು ನಮ್ಮ ಸರ್ಕಾರದಲ್ಲಿ, ಅದರಲ್ಲಿ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ನಡೆದಿಲ್ಲ, ನಡೆಯೋ ಪ್ರಶ್ನೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಉಗ್ರಪ್ಪನವರ ಅಭಿಪ್ರಾಯ ಮತ್ತು ವಾದವನ್ನ ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ. ಯಾಕೆ ಇಷ್ಟು ಗಲಿಬಿಲಿ ಆಗಿದ್ರೆ ಉಗ್ರಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ ಈಗ ಯಡಿಯೂರಪ್ಪನವರು ಅನಂತಕುಮಾರ್ ಹೇಳ್ತಾರೆ ಪೂರ್ಣ ಸಿಡಿ ಬಿಡುಗಡೆ ಮಾಡ್ಲಿ ಅಂತೇಳಿ, ಮತ್ತೆ ಅವ್ರು ಹೇಳ್ತಾರೆ, ಮತ್ತೆ ಈ ನಾಡಿನ ಜನ ಹೇಳ್ತಾರೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಕೇಂದ್ರಕ್ಕೆ ಕಪ್ಪ ಕಾಣಿಕೆ ಒಪ್ಪಿಸ್ಲೇಬೇಕು ಅನ್ನೋಂಥದ್ದು ಜನಜನಿತವಾಗಿರ್ತಕ್ಕಂಥ ಮಾತು. ರಾಷ್ಟ್ರೀಯ ಪಕ್ಷಗಳು ಹಾಗೆ ಮಾಡ್ಕೊಂಡು ಬಂದಿದ್ದಾವೆ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ ಇಲ್ಲ, ಮುಂಚೆಯಿಂದ ಹೇಳ್ತಾ ಇದ್ದಾರೆ. ಪಾಪ ಅನಂತಕುಮಾರ್ ಯಡಿಯೂರಪ್ಪನವರು ಮಾತಾಡಿ ಸಿಕ್ಕಾಕೊಂಡಿದ್ದಾರೆ. ಹೈಕಮಾಂಡ್ ಕಲ್ಚರು ಕಾಂಗ್ರೆಸ್ದೇನು ಅನ್ನೋಂಥದ್ದು ಜನಕ್ಕೆ ಇತಿಹಾಸ ಪೂರ್ತ ಗೊತ್ತಿದೆ. ಯಾಕೆ ನೀವು ಇಷ್ಟೊಂದು ಗಾಬರಿ ಗಲಿಬಿಲಿ ಆಗಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಒಮ್ಮೆ ನೀವು ಅವ್ರ ಮೇಲೆ, ಅವರು ನಿಮ್ಮ ಮೇಲೆ, ನಿಮ್ಮಿಂದ ಈ ರಾಜ್ಯನ ಬಡವ ಮಾಡ್ತೀರಿ, ನಿಮ್ಮಿಂದ ಮತ್ತೆ ಅವರಿಂದ ಈ ರಾಜ್ಯನ ಬಡವ ಮಾಡ್ತೀರಿ, ಈ ಸಂಪತ್ತನ್ನ ಯಾಕೆ ಕೊಳ್ಳೆ ಹೊಡ್ಕೊಂಡು ಅಲ್ಲಿ ಕೊಡ್ತೀರಿ ರೇ ಗೌಡ್ರೆ? ಯಾಕೆ? ಅಯ್ಯೋ ಕತೆ ಹೇಳಿ. ನಮ್ಗೆ ಹೈಕಮಾಂಡ್ ಇದೆ, ನಮ್ಗೆ ಹೈಕಮಾಂಡ್ ಇದೆ, ಟೆಲ್ಮಿ ತಾಳ್ಮೆ ಡೆಲ್ಲಿ ಹೈಕಮಾಂಡ್ ಇದೆಯಾ? ಸ್ವಲ್ಪ ತಾಳ್ಮೆ ಇದಕ್ಕೆ ಕೇಳ್ರಿ ರೇ. ನಿಮಗೂ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಒಂದೇ ಮನೆ, ಒಂದೇ ರಾಜ್ಯದ ಅಧ್ಯಕ್ಷರು ಒಂದೇ ಮನೆ. ನಿಮ್ಮ ರೇ ನನಗೂ ಗೊತ್ತಿದೆ ರೀ ಏನ್ ನಡೆಯುತ್ತೆ. ಸತ್ಯ ಹರಿಶ್ಚಂದ್ರ ನಿಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಸುಮ್ಮನೆ ಮಾತಾಡ್ತೀರಿ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದೇ ಮನೆ, ರಾಜ್ಯದ ಅಧ್ಯಕ್ಷರು ಅದೇ ಮನೆ, ನಿಮ್ಮ ಪಕ್ಷದ ಲೀಡರು ಅದೇ ಮನೆ. ಏನ್ ನಡೆಯುತ್ತೆ ನಿಮ್ಗೆ ಗೊತ್ತಾಗೋದಿಲ್ವಾ? ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಸುಮ್ಮನೆ ಏನೋ ಮಾತಾಡ್ತೀರಿ ನೋಡ್ರಿ. ಅವರವರ ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅನ್ನೋಂತ ಏನು ಇಲ್ದೇನೆ ನೀವು ಅಪ್ಪ ಆದ್ಮೇಲೆ ಮಗ ಆದ್ಮೇಲೆ ಮಾಡ್ತಾ ಇದ್ರಿ. ಯಾಕೆ ಬಟ್ಟೆ ಬಯಲಾಗ್ತೀರಿ? ಉಗ್ರಪ್ಪ ಬಗ್ಗೆ ಎಲ್ಲ ಒಂದ್ ಕಡೆ ಜನರ ಅಭಿಪ್ರಾಯ ಇದೆ, ಇವ್ರು ಸತ್ಯ ಹೇಳ್ತಾರೆ, ನಿಷ್ಠುರವಾದಿಗಳು ಅಂತ. ಕೆಲಸಕ್ಕೆ ಈಗಲೂ ಓಪನ್ ಚಾಲೆಂಜ್, ಈಗಲೂ ನನ್ನ ಆಸ್ತಿ ಬಗ್ಗೆ, ನನ್ನ ಆಸ್ತಿ ಬಗ್ಗೆನೂ ಸಹ, ನಿಮ್ಮ ನಾಯಕರ ಆಸ್ತಿ ಬಗ್ಗೆನೂ ಸಹ ತನಿಖೆ ಆಗಲಿ, ನೋಡೋಣ. ಮಾಡಿಸಿ. ನಿಮಗೆ ನಾನು ಸಹ 40 ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ. ನನ್ನ ಆಸ್ತಿ ಎಷ್ಟಿದೆ, ನಿಮ್ಮ ನಾಯಕರ ಆಸ್ತಿ ತನಿಖೆ ಮಾಡಿ ನೋಡೋಣ. ಸುಮ್ಮನೆ ತನಿಖೆ ಆಗ್ಲಿ, ನಿಮ್ಮ ಸಿಡಿ ಮೇಲೂ ತನಿಖೆ ಆಗ್ಲಿ, ನಾವು ನೋಡ್ತೀವಿ. ನಿಮಗೆ ತನಿಖೆ ಸುಮ್ಮನೆ ಮಾತಾಡ್ತಿದ್ದೀರಿ. ರಾಷ್ಟ್ರೀಯ ಪಕ್ಷ ಆಗಿದ್ದಂತದೆ, ಜನ ತಿರಸ್ಕಾರ ಮಾಡಿರೋದ್ರಿಂದ ಇವತ್ತು ರೀಜನಲ್ ಪಾರ್ಟಿ ಆಗಿದ್ದೀರಿ. ಜನ ತಿರಸ್ಕಾರ ಮಾಡಿರೋದ್ರಿಂದ ಮೊದಲು ನೀವು ಸಹ 96ರಲ್ಲಿ ಈ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿದ್ದೀರಿ? 96ರಲ್ಲಿ ತಾವು ಸಹ ಹೇಳಕ್ಕಾಗುತ್ತಾ? ಕರ್ನಾಟಕ ಬಿಡ್ರಿ, ಕರ್ನಾಟಕ ಮುಗಿದಿದ್ದೀರಿ, ಕರ್ನಾಟಕ ಬಿಟ್ಟಿದ್ದೀರಿ. ಎಲ್ಲ ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳವರಿಗೆ ಇದೊಂದು ಬಾರಿ ಆರಾಮಾಗಿ ತಮ್ಮ ಗನ್ನಲ್ಲಿ ತುಂಬಿಸ್ಕೊಂಡಿದ್ರೆ ಅದು ಯಾರ ಕಡೆ ಬೇಕಿದ್ರೆ ಅವ್ರು ಫೈರ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಸಿಕ್ಕ ಕಡೆಗೆ ಫೈರ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಮಧುಸೂದನ್ ಅವರೇ, ನೀವೇನ್ ಹೇಳ್ತೀರಿ? ಈಗ ಸಿಡಿ ಇದೆ, ಸಿಡಿಯಲ್ಲಿ ಇನ್ನೂ ಅಷ್ಟು ಮಾಹಿತಿ ಇದೆ, ಸಿಡಿಯಲ್ಲಿ ಇರ್ತಕ್ಕಂಥ ಇನ್ನೂ ಅಷ್ಟು ಮಾಹಿತಿ ಇದೆ, ಬೇರೆಲ್ಲ ಮಾತಾಡಿದ್ದಾರೆ ಅನ್ನೋಂತ ಹೇಳ್ತೀರಿ. ಸತ್ಯಾಂಶ ಹೊರ ಬರಬೇಕು ಅನ್ನೋಂತ ಕೇಳ್ಕೊಳ್ತಾ ಇದ್ದೀರಿ. ಹಾಗಾದ್ರೆ ಸತ್ಯಾಂಶದ ಸಿಡಿ ಬಹುಶಃ ನಿಮ್ಮ ಕಚೇರಿಯಲ್ಲದೆ ಬೇರೆಲ್ಲಿಂದ ಹೋಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀವು ಕೂಡ ಬಿಡುಗಡೆ ಮಾಡಬಹುದಲ್ಲ? ಇಲ್ಲ, ಇದರಲ್ಲಿ ನಮ್ಮ ಹತ್ರ ಯಾವುದೇ ಸಿಡಿ ಇಲ್ಲ. ಉಗ್ರಪ್ಪ ನಮ್ಮ ಆಫೀಸ್ನಲ್ಲಿ ನಾವು ಮಾಡುವಂತ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಏನ್ ಮಾತಾಡ್ತಾರೆ ಅನ್ನೋದನ್ನ ನಾವು ಸಿಡಿ ಅವಶ್ಯಕತೆನೇ ಇಲ್ಲ. ನಮ್ಮ ಹತ್ರ ಸಿಡಿ ಇಲ್ಲ. ಈ ಸಿಡಿ ಕಾಂಗ್ರೆಸ್ನವರಿಗೆ ಸಿಕ್ಕಿರುವಂತ ಸಿಡಿಯಲ್ಲಿ ತಮಗೆ ಬೇಕಾದಂತ ರೀತಿಯಲ್ಲಿ ಅದನ್ನ ಎಡಿಟ್ ಮಾಡಿ ತಮ್ಮ ಮುಖ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ನಿಮಗೆ ಹೇಗ್ ಗೊತ್ತಾಯ್ತು ಮಿಸ್ಟರ್ ಮಧುಸೂದನ್? ಇದಲ್ಲದೆ ಬೇರೆ ಇತ್ತು ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಯ್ತು? ಹಾಗೆ ಸಿಡಿ ಇಲ್ಲ ಅಂತ ಹೇಳಿದ್ರೆ ಹೇಗ್ ಗೊತ್ತಾಯ್ತು? ಹೇಳ್ಬೇಕಲ್ಲ. ಬೇರೆ ಯಾವ್ದು ಬೇಡ, ಲಿಪ್ ಮೂವ್ಮೆಂಟ್ ಅಲ್ಲ. ನೀವು ಬಿಡುಗಡೆ ಮಾಡಿರುವಂತ ಸಿಡಿನಲ್ಲೇನೆ
ಮೂವ್ಮೆಂಟ್ ಬೇರೆ ಇದೆ, ನೀವು ಹೇಳ್ತಿರೋ ನೀವು ಬರೆದಿರುವಂತ ಬೇರೆ ಇದ್ದಾವೆ. ಅದಕ್ಕಿಂತ ಮುಂಚೆ ಮಾತಾಡಿರೋದನ್ನ ನೀವು ಅದನ್ನ ಎಡಿಟ್ ಮಾಡಿದಿರಿ, ಆಡಿಯೋ ಎಡಿಟ್ ಮಾಡಿದಿರಿ. ಆಡಿಯೋಗೂ ಆಡಿಯೋ ಅದನ್ನ ನೇರವಾಗಿ ಅನಂತಕುಮಾರ್ ಅವರು ಹೇಳಿದ್ದಾರೆ ನಮಗೆ. ರಿಲೀಸ್ ಮಾಡಿದ್ದೇವೆ. ಏನಿಲ್ಲ ಏನಿಲ್ಲ, ನೇರವಾಗಿ ಮಾತಾಡ್ತೀನಿ. ಚರ್ಚೆಯನ್ನು ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪ ಜೊತೆಗೆ ಜೆಡಿಎಸ್ ಕೂಡ ಅದೇ ರೀತಿಯಾದಂತಹ ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಕೃಷ್ಣ ಪ್ರಸಾದ್ ಅವರೇ, ಹಾಗಾದ್ರೆ ಇವಿಷ್ಟೆಲ್ಲವೂ ಕೂಡ ಆದ ನಂತರವೂ ಕೂಡ ಒಂದು ಸತ್ಯ ಹೊರಗಡೆ ಬರೋದೇ ಇಲ್ಲ. ಇವರೆಲ್ಲ ಆರೋಪ ಮಾಡ್ತಾರೆ, ಎಲ್ಲವೂ ಆಗುತ್ತೆ, ಆದ್ರೆ ನಿಜಕ್ಕೂ ಇವರೆಲ್ಲ ಎಷ್ಟೆಷ್ಟು ದುಡ್ಡನ್ನ ಯಾರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಸತ್ಯ ಹೊರಗಡೆ ಬರೋದೇ ಇಲ್ಲ. ಕೇವಲ ರಾಜಕೀಯ ಹೇಳಿಕೆಗೆ ಸೀಮಿತ ಆಗುತ್ತೆ ಮತ್ತು ಯಾವ ಕಾಲದಲ್ಲಿ ಯಾವ ಸರ್ಕಾರವೂ ಕೂಡ ಇದನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೋಗುವುದಿಲ್ಲ ಇವರು. ಹಾಗಾದ್ರೆ ಏನ್ ಪ್ರಯೋಜನ ಇದರಿಂದ? ಹಲೋ ಹರಿಪ್ರಸಾದ್ ಅವರೇ, ಒಂದು ನಿಮಿಷ ಅವಕಾಶ ಜನಕ್ಕೆ. ಹರಿಪ್ರಸಾದ್ ಅವರೇ, ಇಲ್ಲ ಏನ್ ಪ್ರಯೋಜನ ಅಂದ್ರೆ ಖಂಡಿತವಾಗ್ಲೂ ಜನಕ್ಕೆ. ಉಗ್ರಪ್ಪ ಅವರೇ ಮಾತಾಡ್ತೀನಿ, ನಾನು ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ಕೃಷ್ಣ ಪ್ರಸಾದ್ ಅವರು ಆಯ್ತು. ಇಲ್ಲ ಏನು ಪ್ರಯೋಜನ ಅಂದರೆ ಖಂಡಿತವಾಗ್ಲೂ ಜನಕ್ಕೆ ಒಂದು ಸ್ನ್ಯಾಪ್ ಶಾಟ್ ಸಿಗುತ್ತೆ, ಒಂದು ಕಿಟಕಿ ಓಪನ್ ಆದಾಗೆ ಗೊತ್ತಾಗುತ್ತೆ. ಎರಡನೇದು, ದಿಸ್ ಇಸ್ ಬಿಕಮ್ ದಿ ನೇಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ನಾವು ಒಂದು ಚಿಕ್ಕ ರೈಲ್ವೆ ಆಕ್ಸಿಡೆಂಟ್, ಟ್ರೈನ್ ಆಕ್ಸಿಡೆಂಟ್ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಿಸೈನ್ ಮಾಡಿದ್ರು ಅನ್ನೋ ಒಂದು ಸ್ಟೋರಿ ಕೇಳ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿರುವಾಗ. LK ಅಡ್ವಾಣಿ ಅವರ ಹೆಸರು ಜೈನ್ ಡೈರಿಲಿ ಬಂದಾಗ ಅವರು ಸ್ವತಃ BJP ಪೊಸಿಷನಿಂದ ಕೆಳಗೆ ಇಳಿದ್ರು, ಎಟ್ಸೆಟ್ರಾ. ಸೊ ನಾವು ಆ ಹೈ ಲೆವೆಲ್ಸ್ ಆಫ್ ಮೊರಾಲಿಟಿಯಿಂದ ಈ ಲೆವೆಲ್ಗೆ ತಲುಪಿದ್ವಿ. ಅದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಥರ ಮಾತಾಡೋದ್ರಲ್ಲಿ, ಈ ಥರ ಭಾಷೆಗಳು ಉಪಯೋಗಿಸೋದ್ರಲ್ಲಿ, ಈ ಥರ ಪರ್ಸನಲ್ ಅಟ್ಯಾಕ್ಸ್ ಮಾಡೋದ್ರಲ್ಲಿ ಇಟ್ ರಿವೀಲ್ಸ್ ವಾಟ್ ಇಸ್ ಹ್ಯಾಪ್ನಿಂಗ್ ಟು ಇಂಡಿಯನ್ ಪಾಲಿಟಿಷಿಯನ್ಸ್. ಬಟ್ ಥರ್ಡ್ಲಿ ನಾವೇನು ವಿ ಶುಡ್ ಕೀಪ್ ಇನ್ ಮೈಂಡ್ ಅಂದರೆ ಇದೆಲ್ಲ ದಿಸ್ ಇಸ್ ಪಾರ್ಟ್ ಆಫ್ ಎಲೆಕ್ಷನ್ ಪಾಲಿಟಿಕ್ಸ್. ಈಗ ಮಧುಸೂದನ್ ಅವರು ಎಷ್ಟು ಚೆನ್ನಾಗಿ ಎಲ್ಲ ಇದು ಎಡಿಟೆಡ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೊರತು ಹಿ ಡಸ್ ನಾಟ್ ಟಾಕ್ ಅಬೌಟ್ ದಿ ಸಹಾರಾ ಡೈರೀಸ್ ವಿಚ್ ಹ್ಯಾಸ್ ದಿ ನೇಮ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಲ್ಲಿ ದಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಸಿಗ್ನೇಚರ್ಸ್ ಇದೆ, ವಿಟ್ನೆಸ್ಗಳ ಸಿಗ್ನೇಚರ್ ಇದೆ, ಅದ್ರ ಬಗ್ಗೆ ಮಾತಾಡಲ್ಲ. ಇನ್ಫ್ಯಾಕ್ಟ್ ಅದನ್ನು ಮುಚ್ಚಾಕೋದಕ್ಕೆ ಮೋದಿ ಸರ್ಕಾರ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಮೂವ್ ಮಾಡಿ ಆ ಸಹಾರಾ ಡೈರೀಸ್ನ ಮುಚ್ಚಾಕಿದ್ದಾರೆ. ಬಟ್ ಇದು ಎಲ್ಲ ಪಾರ್ಟೀಸು ದೇ ಆರ್ ಇನ್ ದಿಸ್ ಟುಗೆದರ್. ಬರೀ ಕಾಂಗ್ರೆಸ್ ಅಲ್ಲ, ಬರೀ BJP ಅಲ್ಲ, ಬರೀ JDS ಅಲ್ಲ, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ತೃಣಮೂಲ್ ಕಾಂಗ್ರೆಸ್ಸು, ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ನಾವು ಭಾರಿ ಮೊತ್ತದ ದುಡ್ಡನ್ನು ನಾವು ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ. ಅಷ್ಟೇ ಹೊರತು ನಾವು ವಿ ಆರ್ ನಾಟ್ ಲುಕಿಂಗ್ ಎಟ್ ದಿ ಬೇಸಿಕ್ ಇಶ್ಯೂ. ಅಂದರೆ ಎಲೆಕ್ಷನ್ ಫಂಡಿಂಗ್ ಏನಿದೆ ನಮ್ಮ ದೇಶದಲ್ಲಿ, ಇಟ್ ಹ್ಯಾಸ್ ಟು ಅಂಡರ್ಗೋ ಎ ಟ್ರಾನ್ಸ್ಫಾರ್ಮೇಷನ್. ಇದೆಲ್ಲ ಈ ಪದಗಳು, ಈ ಪದ್ಧತಿಗಳು, ಆಲ್ ದೀಸ್ ಪೊಸಿಷನ್ಸ್ ವಿಚ್ ಆರ್ ಅಪ್ ಫಾರ್ ಸೇಲ್, ಇದು ಏನಕ್ಕೆ ದೇ ಆರ್ ಅಪ್ ಫಾರ್ ಸೇಲ್ ಅಂದರೆ ದಿಸ್ ಇಸ್ ದಿ ವೇ ದಿ ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್ ಇಸ್ ಬಿಲ್ಟ್. ಈ ನಮ್ಮ ಒಂದು ಎಲೆಕ್ಷನ್ ಗೆಲ್ಲಬೇಕು ಅಥವಾ ಸೋಲ್ಬೇಕು ಅಂದರೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಬೇಕು. ಅದಕ್ಕೋಸ್ಕರ ಈ ಹೈಕಮಾಂಡ್ಗಳು, ಅದಕ್ಕೋಸ್ಕರನೇ ಪಾರ್ಟಿ ಪ್ರೆಸಿಡೆಂಟ್ಗಳು ಈ ಥರ ದುಡ್ಡು ಕಲೆಕ್ಟ್ ಮಾಡ್ತಾ ಇರೋದು. ಸೊ ಐ ಥಿಂಕ್ ದೇರ್ ಈಸ್ ಎ ನೀಡ್ ಟು ಲುಕ್ ಎಟ್ ಎಲೆಕ್ಷನ್ ಫಂಡಿಂಗ್. ಆ್ಯಂಡ್ ನಮಗೇನು ಇದರಿಂದ ಬೆನಿಫಿಟ್ ಆಗುತ್ತೆ ಅಂದರೆ ಈ ಮೂರು ಪಕ್ಷಗಳು ಎಲೆಕ್ಷನ್ ಹೋಗ್ತಾ ಈ ಥರ ಮಾತಾಡಾಗಿದ್ದರೆ ಅವರು ಎಲೆಕ್ಷನಿಗೆ ಗೆದ್ದು ಅಥವಾ ಸೋತ ಮೇಲೆ ಏನು ಮಾಡ್ಬೋದು ಅಂತ ಜನಗಳಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಈಗ 7:50 ಈ 50 ನಿಮಿಷದಲ್ಲಿ ಕಾಂಗ್ರೆಸ್ಸು, BJP ಮತ್ತು JDS ಸ್ಪಷ್ಟವಾಗಿ ಕನ್ನಡದ ಜನತೆಗೆ ಕರಪ್ಷನ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿದೆ ಅಂತ ತೋರಿಸಿದ್ದಾರೆ. ಅವರು ಉಪಯೋಗಿಸುವ ಪದಗಳು, ಅವರು ಮಾತಾಡುವ ಶೈಲಿ, ಅವರ ಸಭ್ಯತೆ, ಇಟ್ ಇಸ್ ಎ ಶೇಮ್. ನಮ್ಮ ದೇಶ, ನಮ್ಮ ರಾಜ್ಯ ಡಿಸರ್ವ್ಸ್ ಬೆಟರ್ ದೆನ್ ದಿಸ್ ಕೈಂಡ್ ಆಫ್ ಪಾಲಿಟಿಕ್ಸ್. And it's a shame ಈ ತರ ಮಾತಾಡೋದ್ರಿಂದ they seem to think ಇದನ್ನೆಲ್ಲ ನಾವು we can push it under the carpet ಅಂತ. Unfortunately, the people of Karnataka are watching this. ನಿಜ. ₹100 ಸಾಯ್ತಿರೋ ಜನ. ಎಸ್ ಕೃಷ್ಣ ಪ್ರಸಾದ್, ಗೋಮಸೂದನ್ ಅವರೇ, ತಾವು ಹೇಳ್ತಾ ಇದ್ರಿ ಇಲ್ಲಿ ಎಡಿಟ್ ಆಗಿದೆ, ಲಿಪ್ ಸಿಂಕ್ ಇಲ್ಲ, ಈ ರೀತಿ ಅಂತ ಬಹುಶಃ ವಿಡಿಯೋ ಎಡಿಟಿಂಗ್ ನ ಎಲ್ಲ ಒಂದು ಹಂತವನ್ನ ನೀವು ವಿವರಿಸ್ತಾ ಇದ್ರಿ. ಆದ್ರೆ ಇಲ್ಲಿರ್ತಕ್ಕಂಥ ವಿಚಾರ ಎಲೆಕ್ಷನ್ ತನಕನೂ ಕೂಡ ಇದನ್ನ ಹೇಳ್ಕೊಂಡು ಹೋಗಬಹುದು ಅನ್ನುವಂಥದ್ದನ್ನ, ಹರಳು ಒಂದ್ಸಲ ಹತ್ಕೊಂಡ್ರೆ ಅದು ವ್ಯಾಪಿಸುತ್ತೆ ಅನ್ನುವಂಥದ್ದನ್ನ, ಇದನ್ನಾಗಾದ್ರೆ ನೀವು ಒಪ್ಕೊಳ್ತೀರಾ?
ನೋಡಿ ಇಲ್ಲ, ಹರಿಪ್ರಸಾದ್ ಇದು ಅವರ ಬಹಳ ಎರಡು ವಿಚಾರ ಸ್ಪಷ್ಟವಾದಂತ ಸಂಗತಿ. ಈಗ ಉಗ್ರಪ್ಪರೇ ಮಾತಾಡ್ತೀನಿ. ಬಹುಶಃ ನಿಮ್ಗೆ ಒಂದು 5 ನಿಮಿಷದಲ್ಲಿ ಹಲೋ, ವಿಡಿಯೋ ಕ್ಲಿಪ್ಪಿಂಗ್ ಸಿಗಬಹುದು. ಹರಿಪ್ರಸಾದ್. ಸನ್ಮಾನ್ಯ ಅನಂತ್ ಕುಮಾರ್ ಅವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು Yes. ಇದೇ ಬಿಜೆಪಿ ಆಫೀಸ್ ನಲ್ಲಿ ದೇ ಹ್ಯಾವ್ ಅಡ್ರೆಸ್ಡ್ ದ ಪ್ರೆಸ್ ಅಂಡ್ ದೇ ಹ್ಯಾವ್ ಕನ್ಫರ್ಮ್ಡ್ ವಾಟ್ ಆಲ್ ಐ ಹ್ಯಾವ್ ಟೋಲ್ಡ್. ಈಗಾಗಲೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪನವರು. ಸತ್ಯಾಂಶ ಹೊರಬರಬೇಕು ಇನ್ನ ಅಂತ ಇದರ ಹೇಳಿದ್ದಾರೆ ಅವರು. ಪ್ರಶ್ನೆ ಇಷ್ಟೇ ಬಂದಿರುವಂತದ್ದು. ಸತ್ಯಾಂಶ ಇದನ್ನ ಹೊರಬರಬೇಕು ಅಂತ ಅವರು ಹೇಳಿದ್ದಾರೆ, ಮನ್ಸೂದನ್ ಅವರೇ. ಆದ್ರೆ ಯಾಕೆಂದ್ರೆ ಎನಿ ಸತ್ಯಾಂಶದಲ್ಲಿ ಡೈರಿ ಈ ಭಾಗದ ಸತ್ಯಾಂಶಕ್ಕೆ ಏನ್ ಹೇಳ್ತಾ ಇದೆ? ಡಾಕ್ಯುಮೆಂಟ್ ಇನ್ ದಿ ಕೋರ್ಟ್ ಆಫ್ ಲಾ. ಹಾಗಾಗಿ ನಾವು ಇದನ್ನ ಸಾರ್ವಜನಿಕರ ಮುಂದೆ ತೆಗೆದುಕೊಂಡು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ ನಮ್ಗೆ. ಕರ್ನಾಟಕದ ಜನತೆಗೆ 1000 ರೂಪಾಯಿಗೆ 2000 ರೂಪಾಯಿಗೆ ಅವರು ATM ಮುಂದೆ ನಿಂತಿದ್ದಂತ ಸಮಯದಲ್ಲಿ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿಗಳ 2,000 ರೂಪಾಯಿಗಳ ಗರಿಗರಿ ನೋಟನ್ನ ಸಂಗ್ರಹ ಮಾಡಿ ಕೊಡುತ್ತೆ ಅಂತಂದ್ರೆ ಎಲ್ಲಿಂದ ಸಂಗ್ರಹ ಮಾಡಿದ್ರು? ಇದಕ್ಕೆ ಕೋರ್ಟ್ಗೆ ಉತ್ತರ ಕೊಡದೇ ಇರಬಹುದು ಕಾಂಗ್ರೆಸ್ನವರು. ಅದೇ ಜನ ಕ್ಯೂ ನಿಲ್ಲೋದಕ್ಕೆ ಮುಂಚಿತವಾಗಿ ನೀವು ಕೊಟ್ಟಿದ್ರಿ ಅಂತ. ಯಾವ ಮಂತ್ರಿಗಳಿಂದ ಎಷ್ಟೆಷ್ಟು ಸಂಗ್ರಹ ಮಾಡಿದ್ರು, ಯಾವ ಬ್ಯಾಂಕ್ ನಲ್ಲಿ ಎಷ್ಟೆಷ್ಟು ತೆಗೆದುಕೊಂಡು ಮಾತಾಡೋದ್ರಲ್ಲೇ ಎಸ್ ಉಗ್ರಪ್ಪ ಅವರೇ, ಲಾಸ್ಟ್ ಪಾಯಿಂಟ್ ನಿಮ್ಮ ನಾಯಕರು ನಿಮ್ಮ ನಾಯಕರು ನಿಮ್ಮ ಮಂತ್ರಿಗಳು ನಿಮಗೆ ಇನ್ನೂ ಸಹ ನಿಮಗೆ ರಾಷ್ಟ್ರೀಯ ಅಧ್ಯಕ್ಷರ ನಾನು ಇನ್ನೇನು ಹೇಳುವಂಥದ್ದು, ನಿಮಗೆ ಒಂದ್ ತಿಳ್ಕೋಬೇಕಾಗುತ್ತೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಾನು ಸತ್ಯ ಮಾತಾಡ್ತಾ ಇದ್ದೇನೆ. ಈ ದೇಶಕ್ಕೋಸ್ಕರ ಯಾವ್ದಾದ್ರು ಒಂದು ಕುಟುಂಬ ತ್ಯಾಗ ಮಾಡಿದ್ರೆ, ಬಲಿದಾನ ಮಾಡಿದ್ರೆ ಅದು ಇಂದಿರಾ ಗಾಂಧಿ ಅವರ ಫ್ಯಾಮಿಲಿ ಅನ್ನೋದನ್ನ ಮರಿಬೇಡಿ. ನಿಮ್ಮ ಹಾಗೆ ಲೂಟಿ ಮಾಡಿ ಜೈಲಿಗೆ ಹೋಗಿಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿ ಜೈಲಿಗೆ ಹೋಗಿ ಬಂದ್ರು. ಇದು ಅವತ್ತು ಹೇಳಿದಾಗ ನಂತರ ರಿಪೋರ್ಟ್ ಕೊಟ್ಟೆ 16th November 2008. ನಂತರ ಲೋಕಾಯುಕ್ತರ ಡಿಸೆಂಬರ್ 2008. ಸೊ ಆದ್ರೆ ನೀವಿವತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಇವತ್ತು ಜನರ ದಾರಿಯನ್ನ ತಪ್ಪಿಸ್ತಕ್ಕಂತ ವ್ಯವಸ್ಥಿತವಾದಂತ ಸಂಚು ನೀವು ರೂಪಿಸಿದ್ದೀರಿ ಅಂತೇಳಿ ಆ ಸಿಡಿನ ಕಾನ್ವರ್ಸೇಷನ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಈ ರೀತಿಯ ಸಂಚುಗಳು ಇವತ್ತು ಆ ಡೈರಿ ಮತ್ತು ಸಿಡಿಯ ಎರಡು ಹಗರಣಗಳ ಬಗ್ಗೆ ಒಂದು ನಿಷ್ಪಕ್ಷಪಾತವಾದ ನ್ಯಾಯಾಂಗ ತನಿಖೆ ಆಗಬೇಕು, ಜುಡಿಷಿಯಲ್ ಎನ್ಕ್ವೈರಿ. ಬಹುಶಃ ಆಗ ಈ ನಾಡಿನ ಜನಕ್ಕೆ ಸತ್ಯ ಗೊತ್ತಾಗುತ್ತೆ. ಧನ್ಯವಾದ ಎಲ್ಲರೂ ಕೂಡ. ಬಹುಶಃ ಪ್ರತಿಯೊಬ್ಬರು ಕೂಡ ಅಲಿಗೇಷನ್ ಮಾಡ್ಕೊಳ್ತಾರೆ. ರಾಜಕೀಯ ಪಕ್ಷಗಳವರಿಗೆ ಅಲಿಗೇಷನ್ ಮಾಡುವಂತ ಬಹಳ ಸುಲಭ, ಯಾಕಂದ್ರೆ ಇದೆಲ್ಲೂ ಕೂಡ ರಾಜಕೀಯ ಆರೋಪಕ್ಕಷ್ಟೇ ಸೀಮಿತ ಅನ್ನುವಂತ ಒಂದು ಲೈನ್ಗೆ ಇವರೆಲ್ಲರೂ ಕೂಡ ಬದ್ಧರಾಗಿನೇ ಮಾಡ್ತಾರೆ. ಹೀಗಾಗಿ ಇದರ ಬಗ್ಗೆ ಎನ್ಕ್ವೈರಿ ಆಗಲ್ಲ, ಜನರನ್ನ ನಂಬಿಸುವಂತ ಪ್ರಯತ್ನ ನಡೆಯುತ್ತೆ, ಜನರಿಗೆ ಸತ್ಯಾಂಶ ಬರಲ್ಲ. ಜನ ಇವರು ಹೇಳಿರ್ತಕ್ಕಂಥ ಮಾತಿನ ಆಧಾರದ ಮೇಲೆ ತಮ್ಮ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ರಾಜ್ಯದ ಜನರು ಕೂಡ ಇರ್ತಕ್ಕಂಥದ್ದು. ಇದು ಇವತ್ತಿನ ವಿಶೇಷ. ಸುದ್ದಿಗಾಗಿ ನೋಡ್ತಾ ಇರಿ TV9.